ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಜೈ ಶ್ರೀರಾಮ್, ಜೈ ಹನುಮಾನ್. ಪ್ರೀತಿಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವ ಒಂದು ಅದ್ಭುತ ಶಕ್ತಿ ಇದೆ. ಅದುವೇ ಹನುಮಾನ್ ಚಾಲೀಸ. ಈ ಕೇವಲ 40 ಸಾಲುಗಳ ಪ್ರಾರ್ಥನೆಯನ್ನು ನಿಯಮಿತವಾಗಿ ಕೇಳುವುದರಿಂದ ಮತ್ತು ಓದುವುದರಿಂದ ಆಗುವ ಪ್ರಯೋಜನಗಳು ಏನು ಗೊತ್ತಾ? ಇಂದಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸಾದ ಪ್ರಯೋಜನಗಳು, ಅದನ್ನು ಕೇಳಲು ಸೂಕ್ತ ಸಮಯ ಮತ್ತು ಎಷ್ಟು ಬಾರಿ ಕೇಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಪ್ರೀತಿಯ ವೀಕ್ಷಕರೇ, ನೀವು ಹನುಮಾನ್ ಚಾಲೀಸನ್ನು ಕೇಳುತ್ತೀರಾ ಅಥವಾ ಓದುತ್ತೀರಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠನೆ ಮಾಡಿದರೆ ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುತ್ತದೆ. ದೈನಂದಿನದ ಒತ್ತಡ, ಭಯ ಮತ್ತು ನಕಾರಾತ್ಮಕತೆ ಚಿಂತನೆಗಳು ನಿಧಾನವಾಗಿ ದೂರವಾಗುತ್ತವೆ. ಹನುಮಾನ್ ದೇವರು ಶಕ್ತಿ ಮತ್ತು ಧೈರ್ಯದ ಪ್ರತೀಕವಾಗಿರುವುದರಿಂದ ಚಾಲೀಸ ಓದುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಯಾವುದೇ ಕಷ್ಟ ಎದುರಿಸುವ ಶಕ್ತಿ ನಮ್ಮೊಳಗೆ ಬರುತ್ತದೆ. ಇನ್ನೊಂದು ಮಹತ್ವದ ವಿಷಯ ಎಂದರೆ ಹನುಮಾನ್ ಚಾಲೀಸ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ಭಕ್ತರ ನಂಬಿಕೆಯಾಗಿದೆ. ಮನಸ್ಸು ಶಾಂತವಾಗಿರುವುದರಿಂದ ದೇಹದಲ್ಲಿನ ಆರೋಗ್ಯವು ಸುಧಾರಣೆ ಕಾಣಿಸಿಕೊಳ್ಳುತ್ತದೆ, ನಿದ್ರೆ ಚೆನ್ನಾಗಿರುತ್ತದೆ ಮತ್ತು ಮನೋಬಲ ಗಟ್ಟಿಯಾಗಿರುತ್ತದೆ. ಜೀವನದಲ್ಲಿ ಎದುರಾಗುವ ಅಡಚಣೆಗಳು, ಸಮಸ್ಯೆಗಳು ಮತ್ತು ವಿಘ್ನಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹನುಮಾನ್ ಚಾಲೀಸ ನಮ್ಮೊಳಗಿನ ಭಕ್ತಿಯನ್ನು ಹೆಚ್ಚಿಸಿ ದೇವರ ಮೇಲೆ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತದೆ. ಶನಿ ಅಥವಾ ಮಂಗಳ ದೋಷದಂತಹ ಕಷ್ಟಕರ ಗ್ರಹ ಪ್ರಭಾವಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆಯೂ ಇದೆ. ವಿಶೇಷವಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆ ಹೆಚ್ಚಿಸಿ ಭಯವನ್ನು ಕಡಿಮೆ ಮಾಡುತ್ತದೆ. ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ, ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಹನುಮಾನ್ ದೇವರ ಕೃಪೆ ಖಂಡಿತ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವೀಕ್ಷಕರೇ, ಹನುಮಾನ್ ಚಾಲೀಸವನ್ನು ಯಾವ ಸಮಯದಲ್ಲಿ ಕೇಳಬೇಕು, ಎಷ್ಟು ಸಲ ಕೇಳಬೇಕು ಅನ್ನುವುದಾದರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವ 4ರಿಂದ 6ರ ನಡುವೆ ಕೇಳುವುದರಿಂದ ನಮ್ಮ ಮನಸ್ಸು ದಿನವಿಡೀ ಸಕಾರಾತ್ಮಕವಾಗಿರುತ್ತದೆ. ಸಂಜೆ ರಾತ್ರಿ ಮಲಗುವ ಮುನ್ನ ಕೇಳುವುದರಿಂದ ದೈನಂದಿನದ ಒತ್ತಡ ನಿವಾರಿಸಿ ಶಾಂತಿಯುತ ನಿದ್ರೆಗೆ ಸಹಾಯವಾಗುತ್ತದೆ. ವಾರದ ಯಾವ ದಿನ ಉತ್ತಮ ಅಂದರೆ ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೆ ಚಾಲೀಸ ಕೇಳುವುದರಿಂದ ಅತ್ಯಂತ ಶುಭ ಎಂದು ನಂಬಲಾಗಿದೆ. ಎಷ್ಟು ಸಲ ಕೇಳಬೇಕು, ಓದಬೇಕು ಅಂದರೆ ಶಾಸ್ತ್ರಗಳ ಪ್ರಕಾರ ಇದನ್ನು 1, 3, 7, 11, 21, 51 ಅಥವಾ 108 ಬಾರಿ ಕೇಳಬಹುದು ಅಥವಾ ಓದಬಹುದು. ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನಕ್ಕೆ ಒಮ್ಮೆಯಾದರೂ ಪೂರ್ಣ ಭಕ್ತಿಯಿಂದ ಕೇಳಿದರೆ ಸಾಕು. ಕನಿಷ್ಠ 7 ಬಾರಿ ಕೇಳುವುದು ಬಹಳ ಶುಭಕರ ಎಂದು ಪರಿಗಣಿಸಲಾಗಿದೆ. ಒಟ್ಟಾರೆ ಹನುಮಾನ್ ಚಾಲೀಸ ಕೇವಲ ಒಂದು ಪಠಣವಲ್ಲ, ಅದು ಭಕ್ತಿ ಮತ್ತು ಶಕ್ತಿಯ ಸೆಲೆಯಾಗಿದೆ. ಇದು ನಮಗೆ ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನು ನೀಡುತ್ತದೆ. ನಿಮ್ಮ ಇಷ್ಟದ ಭಾಷೆಯಲ್ಲಿ ಪೂರ್ಣ ಶ್ರದ್ಧೆಯಿಂದ ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.